ಮೊಬೈಲ್ ಈ ಟೈಮಲ್ಲಿ ಬೇಕಾದು ಕರ್ಪೂರ ನೀರಾಜನಾನಂತರಂ ನಾನು ಕ್ಯಾಮ್ರಾ ಆನಂದ ಆನಂದ ಕೊಡಿ ಬಾರಲ್ಲಿ ಫೋಟೋ ತೆಗಿ ಬರಾದ್ರೆ ಆ ಕಡೆ ಹೋಗಿ ಸಾಕು ಬಿಡಿ ಆರೇತ್ ಕೊಡಿ ಯಜಮಾನ್ರ ಆರೇತ್ ಕೊಡಿ ಸರ್ ಹಿಂದೆ ಸ್ವಲ್ಪ ಹಿಂದೋಗಿ ಎಲ್ಲ ಬುದ್ಧಿ ಕಡಲ್ಲ ವಿಡಿಯೋ ಈ ಕಡೆ ಬಂಬ್ರ ಬುದ್ಧಿಯವ್ರ ಕಡಲ್ಲ ಸರ್ ಸೇಮ್ ಸರ್ ವಿಡಿಯೋ ಈ ಕಡೆ ಬಂದು ಪಾರ್ಲಿಮೆಂಟ್ ಅಸೆಂಬ್ಲಿ ಕ್ಷೇತ್ರ ನನ್ನ ಕ್ಷೇತ್ರ ನಮ್ಮ ಸೇವಾ ಕ್ಷೇತ್ರ ನಮ್ದೇನು ಅದೇಪ್ಪ ತೆಗಿ ಒಂದೇ ತೆಗೆದುಬಿಡ್ತೀನಿ ಬಂದ ಬೆಂಗಳೂರಿಂದ ಇಲ್ಲೇ ಇದ್ದ ಸ್ವಲ್ಪ ಹಿಂದೆ ತಲೆ ಬರ್ತದೆ ಎರಡು ಕಡೆ ತೆಗೆಯ ಸರ್ ಕುತ್ಕೊಂಡ್ಬಿಡಿ ಸರ್ ದಯವಿಟ್ಟು ಎಲ್ಲ ರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಸೇರಿ ನಾಯಕರಾಗಿ ರೂಪುಗೊಂಡು ಕರ್ನಾಟಕದ 2ನೇ ಮುಖ್ಯಮಂತ್ರಿ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸರ್ಕಾರಿ ಕಚೇರಿಗಳೊಳಗೆ ಹೇಗೆ ನಾವು ಮಹಾತ್ಮ ಗಾಂಧಿ ಫೋಟೋ ಹಾಕ್ತೀವಿ, ಹೇಗೆ ರಾಷ್ಟ್ರಪತಿ ಫೋಟೋ ಹಾಕ್ತೀವಿ, ವಸ್ತುಗಳನ್ನ ಮಾಡಿಕೊಂಡ್ರೆ ಸಮುದಾಯಕ್ಕಾಗ್ಲಿ ನಮ್ಮ ಸಮಾಜಕ್ಕಾಗ್ಲಿ ಒಳ್ಳೇದಾಗೋದಿಲ್ಲ. ಬಸವ ಹೇಳ್ತೀವಿ, ಆದರೆ ದೇಶದ ಉದ್ದಗಲಕ್ಕೂ ಸುತ್ತೂರಿನ ಸೇವೆಯಂತ
ಗ್ರಂಥಗಳಿವೆ. ಆದ್ರೆ ಏನಾಗಿದೆ, ಇದು ಶಾಲೆಗೆ ಹಾಗೂ ಸಂಸ್ಥೆಗೆ ಜೊತೆಗೆ ರಾಜ್ಯಕ್ಕೆ ಹೆಸರನ್ನ ತಂದಿರುತ್ತಾರೆ. ಇವರಿಗೆ ಪರಮ ಪೂಜ್ಯರು ಹಾಗೂ ಗಣ್ಯರಿಂದ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ. ಪ್ರಕೃತಿ ಗಿರಿಜನ ಮಹಿಳಾ ಸಂಘ ಸರ್ ಒಂದು ಸ್ವಲ್ಪ ತಲೆಗಳು ಬರ್ತಿದೆ ಸರ್, ಅಲ್ಲಿ ಸನ್ಮಾನ ನಡೀತಿದೆ. ಪ್ರಕೃತಿ ಗಿರಿಜನ ಮಹಿಳಾ ಸಂಘ ಪ್ರಥಮ ಬಹುಮಾನ ಕೆಲಸ ಮಾಡಬೇಕು. ಶ್ರೀ ಲಕ್ಷ್ಮೀದೇವಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಬೆಳಗಾವಿ ದ್ವಿತೀಯ ಲಕ್ಷ್ಮೀದೇವಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಬೆಳಗಾವಿ. ವಾಣಿಜ್ಯ ಮಳಿಗೆಗಳ ವಿಭಾಗದಲ್ಲಿ ಖಾದಿ ಟವಲ್ಸ್ ಮತ್ತು ಕರವಸ್ತ್ರ ಮೈಸೂರು. ಖಾದಿ ಟವಲ್ಸ್ ಮತ್ತು ಕರವಸ್ತ್ರ ಮೈಸೂರು ಪ್ರಥಮ ಬಹುಮಾನ. ಮುಂದೆ ಶ್ರೀ ದುರ್ಗಾ ಶಕ್ತಿ ಸ್ವಸಹಾಯ ಸಂಘ ಇಳಕಲ್ ದ್ವಿತೀಯ ಬಹುಮಾನ. ಧನ್ಯವಾದಗಳು. ಎಲ್ಲ ವಿಜೇತರಿಗೆ ಧನ್ಯವಾದಗಳು. ಸಮಾರಂಭದಲ್ಲಿ ಉಪಸ್ಥಿತರಿರುವ ಅಣ್ಣ ಸೈಡ್ ಬರೋ.
ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಪೂಜ್ಯ ಕಾರ್ಯಕರ್ತ ಬಚಾರತ್ ಮಹಾಸ್ವಾಮಿಗಳು ಮಾತನಾಡಿದ್ದಾರೆ. ಅನೇಕರಿಂದ ಮಾತನಾಡುವಂತ ಅವಕಾಶ. ಈಗ ಸೂಕ್ತರು ಜಗದ್ಗುರು ಮಹಾ ಪೂಜ್ಯರಿಂದ ಬದಿಗೆ ಉದ್ದಕ್ಕೂ ಜನಪರ ಹೋರಾಟಗಳಿಂದ ಮುಖ್ಯಮಂತ್ರಿ ಪದವಿ ಪಡೆದು ನಿಂತ ಶ್ರೀ ಸಿದ್ದರಾಮಯ್ಯ ಅವರು ಸುತ್ತೂರು ಮಠದ ಬಗ್ಗೆ ಶ್ರೀಗಳ ಬಗ್ಗೆ ಅಪಾರವಾದ ಗೌರವ ಅಭಿಮಾನ ಉಳ್ಳವರು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು. ಅಭಿವೃದ್ಧಿ ಎಂದರೆ ಸ್ಥಾವರಗಳ ನಿರ್ಮಾಣ ಅಲ್ಲ, ಮನುಷ್ಯರು ತಾನು ಬದುಕುವ ನೆಲದಲ್ಲಿ ಹಸಿವಿಲ್ಲದೆ ಸ್ವಾಭಿಮಾನದಿಂದ ಜೀವನ ನಡೆಸುವಂತ ವಾತಾವರಣ ಸೌಕರ್ಯವನ್ನು ಕಟ್ಟಿಕೊಡುವುದೇ ಮುಖ್ಯ ಧ್ಯೇಯ ಎಂಬ ದಾರ್ಶನಿಕ ದಾರಿ ತೋರುವ ಮೂಲಕ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ತುಮಕೂರು ಸಿದ್ಧಗಂಗಾ ಮಠದ ಪೂಜ್ಯರಾದ್ಯಂತ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ, ಪೂಜ್ಯ ಭುವನಮೂರ್ತಿ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ, ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಶ್ರೀ ಬೋಸರಾಜು ಅವರ, ಶಾಸಕರುಗಳಾದಂಥ ರವಿಶಂಕರ್ ಅವರ, ಹರೀಶ್ ಗೌಡ ಅವರ, ದರ್ಶನ್ ಧ್ರುವನಾರಾಯಣ ಅವರ, ಶ್ರೀ ವೀರೇಂದ್ರ ಪಪ್ಪಿ ಅವರ, ಶಾಸಕರಾದಂಥ ಮಂಜುನಾಥ್ ಅವರ, ಮಾಜಿ ಸಚಿವರು ಶಾಸಕರು ಆದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರ, ಮಾಜಿ ಸಚಿವರು ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಆದಂಥ ರೇವಣ್ಣ ಅವರ, ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ, ಮಾಜಿ ಸಚಿವೆಯಾದಂಥ ಶ್ರೀಮತಿ ಗೀತಾ ಮಹಾದೇವ್ ಪ್ರಸಾದ್ ಅವರ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರ, ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಸುತ್ತೂರು ಜಾತ್ರೆ ಕೊನೆಯ ದಿನ. ನಾನು ಸಮಾರಂಭಕ್ಕೆ ಬರ್ತೀನಿ ಅಂತ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೆ.
ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಪ್ರತಿ ವರ್ಷ ಪುತ್ತೂರು ಸಂಸ್ಥಾನದಲ್ಲವರು ಮಠದವರು 6 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾರೆ. ಏರ್ಪಾಡು ಮಾಡಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತಾರೆ. ಅದರಲ್ಲಿ ರಾಜ್ಯದ ಎಲ್ಲ ಜನರು ಕೂಡ ಭಾಗವಹಿಸಲಿಕ್ಕೆ, ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ವಸ್ತು ಪ್ರದರ್ಶನ ಕೂಡ ಏರ್ಪಾಡು ಮಾಡ್ತಾರೆ. ವಸ್ತು ಪ್ರದರ್ಶನ ಏರ್ಪಾಡು ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ವಿಷಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಇರ್ಬೋದು, ಚಾಮರಾಜನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಅಥವಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಕ್ಷೇತ್ರ ಮತ್ತೆ ಕೈಗಾರಿಕಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅಭಿವೃದ್ಧಿಗಳು, ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮ್ಮದು ದೇಶ ಕೃಷಿ ಪ್ರಧಾನವಾದಂಥ ದೇಶ. ಗುಡಿ ಕೈಗಾರಿಕೆಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಕೃಷಿ ಮತ್ತು ಕೈಗಾರಿಕೆ ಬೆಳವಣಿಗೆ ಆದರೆ ನಾಡು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮೈಸೂರನ್ನ ಒಂದು ಸಾಂಸ್ಕೃತಿಕ ನಗರ ಅಂತೇಳಿ ನಾವು ಕರಿತೀವಿ. ಯಾಕಂದ್ರೆ ಮೈಸೂರು ಯಾವತ್ತೂ ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಜಿಲ್ಲೆ. ಹಿಂದೆ ಮೈಸೂರು, ಚಾಮರಾಜನಗರ ಇವರು ಒಟ್ಟಿಗೆ ಜಿಲ್ಲೆಗಳು, ಈಗ ಬೇರೆ ಬೇರೆ ಜಿಲ್ಲೆಗಳಾಗಿದೆ. ಚಾಮರಾಜನಗರ ಬೇರೆ ಜಿಲ್ಲೆ ಆಗಿದೆ, ಮೈಸೂರು ಬೇರೆ ಜಿಲ್ಲೆ ಆಗಿದೆ. ಎರಡೂ ಜಿಲ್ಲೆಗಳು ಒಟ್ಟಿಗೆ ಇದ್ದಂತೆ. ನಾವೆಲ್ಲ ಒಟ್ಟಿಗೆ ಜಿಲ್ಲೆಯಲ್ಲಿ ಇದ್ದವು. ಸೊ ಹಾಗಾಗಿ ಮೈಸೂರು ಜಿಲ್ಲೆ ಇದೆಯಲ್ಲ, ಸಾಂಸ್ಕೃತಿಕ ರಾಜಧಾನಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇಲ್ಲಿ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಜಾನಪದ ಕಲೆ ಇದೆಯಲ್ಲ, ಆ ಜಾನಪದ ಕಲೆಗೆ ಬಹಳ ಜನ ಹೆಚ್ಚು ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ಜಾನಪದ ನಾಡು ಅಂತೇಳಿ ನಾವು ಕರೀಬಹುದು ಇದನ್ನು. ಮೈಸೂರು ಜಿಲ್ಲೆಯನ್ನ, ಚಾಮರಾಜನಗರ ಮೈಸೂರು ಜಿಲ್ಲೆ ಇದೆಯಲ್ಲ, ಜಾನಪದ ತವರೂರು ಅಂತ ಕರೆದು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇಲ್ಲಿರುವಷ್ಟು ಜಾನಪದ ಕಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು, ಬೇರೆ ಬೇರೆ ರೂಪದಲ್ಲಿ ನಾವು ಜಾನಪದ ಕಲೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನಪದ ಕಲೆ ಇರ್ತಕ್ಕಂಥದ್ದು, ಇಲ್ಲಿ ವಿವಿಧ ಪ್ರಕಾರಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇದನ್ನ ಜಾನಪದ ತವರೂರು, ಆ ಜಾನಪದ ಎಲ್ಲರೂ ಕೂಡ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜನರಿಗೆ ಅದು ಪರಿಚಯ ಆಗಬೇಕು, ಅದು ಉಳಿಬೇಕು, ಅದು ಬೆಳೀಬೇಕು, ಅದರ ರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ಉದ್ದೇಶದಿಂದ ಜಾನಪದ ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಮಠ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದೆ ನಿಮಗೆ. ಪುತ್ತೂರು ಮಠ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ,
ಬರೀ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಕ್ಷೇತ್ರ ಅಲ್ಲ. ಇದು ಶೈಕ್ಷಣಿಕವಾಗಿ ಬಹಳ ಹೆಚ್ಚು ಜನರಿಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಜಿಲ್ಲೆ. ಇಂದಿನ ಸ್ವಾಮೀಜಿಯವರು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಸುತ್ತೂರು ಕ್ಷೇತ್ರ ಇದೆಯಲ್ಲ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಇರಬಾರದು ಅಂತೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಯಾಕೆಂತಂದ್ರೆ ಶಿಕ್ಷಣ ಎಲ್ರಿಗೂ ಸಿಗದೆ ಹೋದರೆ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ಇವತ್ತು ಜಾತಿ ಹೋಗ್ಬೇಕು ನಿಜ, ಜಾತ್ಯತೀತ ಸಮಾಜ ನಿರ್ಮಾಣ. ಈಗ ಸುತ್ತೂರು ಮಠದಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಜಾತಿಯ ಮಕ್ಕಳು, ಎಲ್ಲ ಧರ್ಮದ ಮಕ್ಕಳು ವಿದ್ಯೆ ಕಲಿತಕ್ಕಂಥ. ಯಾಕಂತಂದ್ರೆ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅದು ಸಂವಿಧಾನದ ಮೂಲ ಉದ್ದೇಶ. ಮಾತಾಡಿದ್ದಾರೆ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಬೇಕಾಗಿರೋದು ಬಹಳ ಉದ್ದೇಶ ನಮ್ಮ ಸಮಾಜದಲ್ಲಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಚನೆ ಆದಮೇಲೆ ಆ ಸಂವಿಧಾನದಲ್ಲಿ ಬಸವಾದಿ ಶರಣರು ಏನೇನು ಹೇಳಿದ್ರು ಆ ಎಲ್ಲ ವಿಚಾರಗಳು ಕೂಡ ಅಡಕಾಗಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಬಸವಣ್ಣವ್ರು ಏನೇನು ಹೇಳಿದ್ರು ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ 25 ನವೆಂಬರ್ 1949 ಭಾಷಣ ಮಾಡ್ತಾರೆ. 25 ನವೆಂಬರ್ 1949 ಅದೇ ಕೊನೆಯ ಭಾಷಣ. ಯಾಕಂದ್ರೆ 26ನೇ ತಾರೀಕು ಅಂಗೀಕಾರ ಆಗ್ತದೆ, ಸಂವಿಧಾನ ಅಂಗೀಕಾರ ಆಗ್ತದೆ. ಅದಕ್ಕಿಂತ ಒಂದಿನ ಮುಂಚಿತವಾಗಿ ಸಂವಿಧಾನವನ್ನ ಮಂಡಿಸಿ ಅವರು ಭಾಷಣ ಮಾಡ್ತಾರೆ. ಏನಂತ ಭಾಷಣ ಮಾಡ್ತಾರೆ ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಎಲ್ಲರಿಗೂ ಸಮಾನ ಅವಕಾಶ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಈಗ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲದು. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ, ಜಾತ್ಯತೀತ ಸಮಾಜ ಆಗ್ಬೇಕಾದ್ರೆ, ಸಮಾಜವಾದಿ ಸಮಾಜ ಆಗ್ಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು. ಆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಬಸವಣ್ಣವರು ಕೂಡ ಹೇಳಿದ್ರು, ಜಾತಿ ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು. ನಾವು ಏನು ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆ ಎಲ್ಲ ದೊಡ್ಡ ಸಂಪ್ರದಾಯಗಳನ್ನ ಬಿಡಬೇಕಾಗ್ತದೆ. ಅದು ಬಿಟ್ಟಾಗ ಮಾತ್ರ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಮನುಷ್ಯ ಜಾತಿಯಾಗಿ ಇರಬೇಕು ಹೊರತು ಮನುಷ್ಯನನ್ನ ಪ್ರೀತಿಸಬೇಕ ಹೊರತು ಮನುಷ್ಯನನ್ನ ದ್ವೇಷಿಸತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು. ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಬಂದಾಗ ಮಾತ್ರ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಾಧ್ಯ ಆಗಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಅವ್ರ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ, ಸಂವಿಧಾನ ಜನವರಿ 26ನೇ ತಾರೀಕು 1950ನೇ ಇಸ್ವಿನಲ್ಲಿ ಜಾರಿಗೆ ಬರ್ತದೆ.
ಜಾರಿಗೆ ಬಂದಿದೆ. ಅವತ್ತು ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕವಾಗಿ ಅಸಮಾನತೆ ಇದೆ, ಸಾಮಾಜಿಕವಾಗಿ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆ ಇದ್ರೆ ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡೋದು ಬಹಳ ಕಷ್ಟ. ಬಡವರು ಬಲ್ಲಿದರು ಅಂತಕ್ಕಂಥ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಎಲ್ಲರೂ ಆರ್ಥಿಕವಾಗಿ ಸಮಾನರು ಅಂತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಮಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯವಾಗಿ ಪ್ರಜಾಪ್ರಭುತ್ವ ಸಿಕ್ಕಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು, ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ. ಆದರೆ ಅದೇ ಸೂತ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ. ಆ ಸೂತ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲ. ಆದರೆ ರಾಜಕೀಯವಾಗಿದೆ ಅದು. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ರಾಜಕೀಯವಾಗಿದೆ. ಅದು ಸಾಮಾಜಿಕವಾಗಿ ಇಲ್ಲ, ಆರ್ಥಿಕವಾಗಿ ಇಲ್ಲ. ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ನಾವು ಅಸಮಾನತೆಗಳನ್ನು ಹೋಗಲಾಡಿಸಲಿಕ್ಕೆ ಕಷ್ಟ ಆಗ್ತದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕೆ ಹೇಳಿದಂಥ ಮಾತುಗಳು. ಅದಕ್ಕೋಸ್ಕರನೇ ಈ ಸಂವಿಧಾನವನ್ನ ಸರ್ವರಿಗೂ ಸಮಾನವಾಗಿರ್ತಕ್ಕಂಥ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿ, ಎಲ್ಲ ಸರ್ಕಾರಗಳ ಜವಾಬ್ದಾರಿ ಸಂವಿಧಾನವನ್ನ ಚಾಚೂ ತಪ್ಪದೆ ಜಾರಿ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಬಸವಾದಿ ಶರಣರು ಹೇಳಿದ್ರು, ಇವನಾರವ ಅಂತ ಹೇಳ್ಬೇಡಪ್ಪ, ಇವ ನಮ್ಮವ ಅಂತ ಹೇಳುವಂತ ಹೇಳಿದ್ರು. ಆದ್ರೆ ಅವ್ರು ಹೇಳಿ 850 ವರ್ಷ ಆಯ್ತು. 850 ವರ್ಷಗಳಾದ್ರೂ ಕೂಡ ಇನ್ನೂ ನಾವು ಇವನಾರವ ಅಂತ ಹೇಳ್ತಾ ಇದ್ದೀವಿ ಹೊರತು ಇವ ನಮ್ಮವ ಅಂತ ಹೇಳೋದನ್ನು ಬಿಟ್ಟಿದ್ದೀವಿ. ಇವ ನಮ್ಮವ ಅಂತ ಅದು ಇನ್ನೂ ಆಗಿಲ್ಲ. 850 ವರ್ಷಗಳಾದ್ರೂ ಕೂಡ ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಗಟ್ಟಿಯಾಗಿ ಬೇರು ಬಿಟ್ಬಿಟ್ಟಿದೆ. ಅದಕ್ಕೆ ಲೋಕಿ ಅವರು ಹೇಳ್ತಾ ಇದ್ರು ಏನಂತ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂಥ ಸಮಾಜ ನಮ್ಮದು. ನಮ್ಮ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂಥ ಸಮಾಜ ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಶಕ್ತಿ ಬಂದಾಗ, ಸಾಮಾಜಿಕ ಶಕ್ತಿ ಬಂದಾಗ, ಆರ್ಥಿಕ ಸ್ವಾವಲಂಬನೆ ದೊರಕಿದಾಗ, ಸಾಮಾಜಿಕ ಸ್ವಾವಲಂಬನೆ ದೊರಕಿದಾಗ ನಾವು ಬದಲಾವಣೆಯನ್ನ, ಚಲನೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇವನಾರವ ಇವ ನಮ್ಮವ ಅಂತೇಳಿ 850 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಚಿತ್ರವನ್ನ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ವಾವಲಂಬನೆ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತೆ ಸಾಮಾಜಿಕ ಪ್ರಜಾಪ್ರಭುತ್ವ, ಇದನ್ನ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಸುತ್ತೂರು ಮಠದವರು ಎಲ್ಲ ರೀತಿಯಲ್ಲಿ ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಬಸವಾದಿ ಶರಣರು ಇದ್ದಾರಲ್ಲ,
ಬಸವಣ್ಣವರನ್ನ ನಾವು ಬಸವಣ್ಣವರನ್ನ ಬಹಳ ಗೌರವದಿಂದ ಕಾಣ್ತೀವಿ. ನಾನು ವೈಯಕ್ತಿಕವಾಗಿ ಬಸವಣ್ಣವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಬಸವಣ್ಣವರ ಸ್ಟ್ರಾಂಗ್ ಫಾಲೋಯರ್. ಅದಕ್ಕೆ ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು. ಯಾಕಂತಂದ್ರೆ ಬಸವಣ್ಣವರ ವಿಚಾರಗಳು ಎಲ್ರಿಗೂ ಗೊತ್ತಾಗಬೇಕು. ಬಹಳ ಜನ ಇವತ್ತು ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನು ನೋಡ್ತಾ ಇದ್ದೀವಿ, ಕರ್ಮ ಸಿದ್ಧಾಂತವನ್ನು ನಂಬಿಕೊಂಡಿರ್ತಕ್ಕಂಥದ್ದು ಅನೇಕ ಜನರನ್ನ ಕಾಣ್ತಾ ಇದ್ದೀವಿ. ಕರ್ಮ ಸಿದ್ಧಾಂತ, ನೀನು ಯಾಕಪ್ಪ ಬಟ್ಟೆ ಇಲ್ಲ, ನಿನ್ಗೆ ಯಾಕೆ ವಿದ್ಯೆ ಇಲ್ಲ, ನಿನ್ಗೆ ಯಾಕೆ ಕೆಲಸ ಇಲ್ಲ, ನಿನ್ಗೆ ಯಾಕೆ ಬರೀ ಕೈನಲ್ಲಿ ಇದೆಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ, ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಕರ್ಮ ನಮ್ಮ ಹಣೆಯಲ್ಲಿ ಬರ್ದಿರೋದು, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಯಾರ ಹಣೆಯಲ್ಲೂ ಕೂಡ ನಿಮ್ಗೆ ಅಂಗಿ ಇಲ್ದೇನೆ, ಚಡ್ಡಿ ಇಲ್ದೇನೆ, ಕೆಲಸ ಇಲ್ದೇನೆ ಇರುವಂತ, ಮನೆ ಇಲ್ದೇನೆ ಇರುವಂತ ಬರೆಯೋದಿಲ್ಲ. ಯಾವ ದೇವರು ಕೂಡ ಬರೀಲಿಕ್ಕೆ ಸಾಧ್ಯ, ಯಾವ ದೇವರು ಬರೆಯಕ್ಕೆ ಸಾಧ್ಯ? ನನಗೆ ಹಣೆ ಮೇಲೆ ನೀವು ನೋಡಪ್ಪ, ನಿಮಗೆ ವಿದ್ಯೆ ಇರಬಾರ್ದು, ನಿಮಗೆ ಕರ್ತನ ಇರಬೇಕು, ನಿನಗೆ ಗುಡಿಸಲಲ್ಲಿ ಇರಬೇಕು ಅಂತ ಬರೀತಾನ? ನನಗೆ ಮಾತ್ರ ಬರೆದ್ಬಿಟ್ನ ದೇವರು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಅಂತ ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥವ್ರು, ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ. ನಾವು ಪ್ರಜೆಗಳನ್ನ ಸಮಾನವಾಗಿ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮಾಜ ನಿರ್ಮಾಣ ಆಗದೆ ಹೋದರೆ ಶೋಷಣೆ ತಪ್ಪದ್ದಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾ ಇದ್ರು, ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರ ಇದೆಯಲ್ಲ, ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರ್ದು, ಎಲ್ಲರ ಕೈಗೂ ಅಧಿಕಾರ ಹಂಚಿಯಾಗಬೇಕು. ಬರೀ ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಶೋಷಣೆ ತಪ್ಪದ್ದಲ್ಲ, ದೌರ್ಜನ್ಯ ತಪ್ಪದ್ದಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹಿಂದೆನೆ ಎಚ್ಚರಿಸಿದ್ದಾರೆ, ನಮ್ಮನ್ನೆಲ್ಲ ಎಚ್ಚರಿಸಿ ಹೋಗಿದ್ದಾರೆ ಅವರು. ಇದನ್ನು ನಾವು ಅನುಸರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದಲ್ಲ. ಇಲ್ಲೇ ಹೋದ್ರೆ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ, ಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ. ಸಮಾನ ಅವಕಾಶಗಳು ಇಲ್ಲದೇ ಇರೋದ್ರಿಂದ ಯಾರಿಗೆ ಅವಕಾಶ ಸಿಗ್ತೋ ಅವ್ರ ಮೇಲೆ ಬಂದರು, ಯಾರಿಗೆ ಅವಕಾಶ ಸಿಗ್ತದೋ ಅವ್ರ ಸ್ವಲ್ಪ ಹಿಂದೆ ಹೋದ್ರು. ಅದಕ್ಕೆ ಸಮಾನ ಅವಕಾಶಗಳನ್ನು ಎಲ್ರಿಗೂ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ಯಾರು ಕೂಡ ಜಾತಿಯಿಂದ ಬುದ್ಧಿವಂತರು ಅಥವಾ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಜಾತಿಯಿಂದ ಯಾರು, ಹಿಂದೆ ಒಂದು ಕಾಲ ಇತ್ತು, ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯೋದು ಹೆಂಗಪ್ಪ ಅಂತಂದ್ರೆ ಅವ್ನು ಯಾವ ಜಾತಿ ಹುಟ್ಟಿದನು ಅಂತ ಹೇಳ್ತಾರೆ. ಅವನ ಪ್ರತಿಭೆಯಿಂದಲ್ಲ ಅಳಿತಿರ್ಲಿಲ್ಲ, ಅವನು ಯಾವ ಜಾತಿ ಹುಟ್ಟಿದಾನೆ, ಅವನು ಯಾವ ಜಾತಿಯವನು ಅಂತ ನೋಡಿ ಅವನ ಪ್ರತಿಭೆಯನ್ನ, ಅವನ ವ್ಯಕ್ತಿತ್ವವನ್ನ ಅಳಿತಕ್ಕಂಥ ಪದ್ಧತಿ ಇತ್ತು. ಆ ಪದ್ಧತಿ ಈಗ ಇರಬಾರ್ದು. ಇದೇ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂಥದ್ದು. ಎಲ್ರಿಗೂ ಯೋಗ್ಯತೆ ಇದೆ, ಆದ್ರೆ ಅವಕಾಶ ಸಿಗ್ಬೇಕಷ್ಟೇನೆ. ಈಗ ನನಗೆ ಅವಕಾಶ ಸಿಕ್ಕಿದ್ರಿಂದ ನಾನು ಲಾಯರ್ ಆದೆ, ರಾಜಕೀಯದಲ್ಲಿ ಮುಂದೆ ಬಂದೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು. ಹಾಗೇನೆ ಎಲ್ಲರಿಗೂ ಅವಕಾಶಗಳಿದ್ದಾವೆ, ಅವಕಾಶಗಳು ಉಪಯೋಗಿಸತಕ್ಕಂಥದ್ದು. ನಿಮ್ಗೆ ಅವಕಾಶ ಒದಗಿ ಬಂದಾಗ ಅವಕಾಶವನ್ನ ಉಪಯೋಗಿಸಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಲೇಬೇಕು.
ವಿದ್ಯಾವಂತರಾಗಬೇಕು. ವಿದ್ಯೆ ಸಂಪತ್ತು ಯಾವ ಇಂಥವ್ರಿಗೆ ಸಿಗಬೇಕು ಅಂತ ಏನಿಲ್ಲ. ಅದು ಹೆರಿಡಿಟರಿ ಕ್ಯಾರೆಕ್ಟರ್ ಅಲ್ಲ, ಅದು ಇಟ್ ಇಸ್ ಅನ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಯಾರು ಬೇಕಾದ್ರೂ ಗಳಿಸ್ಕೋಬಹುದು, ಆದರೆ ಅವಕಾಶಗಳು ಸಿಗಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನ ಅದಕ್ಕೆ ಮಠಗಳು ಜಾತ್ಯತೀತವಾಗಿರಬೇಕು. ಈ ಸುತ್ತೂರು ಮಠ ಎಲ್ಲ ಜನರಿಗೂ ಕೂಡ ವಿದ್ಯಾಭ್ಯಾಸ ಒದಗಿಸ್ಕೊಡ್ತಕ್ಕಂಥ ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ ವಿದ್ಯಾಭ್ಯಾಸ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಮತ್ತೆ ದಾಸೋಹ ಈ ಬಸವಣ್ಣವರು ಎರಡು ಪ್ರಮುಖವಾದಂಥ ವಿಚಾರಗಳನ್ನ ಜನರಿಗೆ ಹೇಳಿದ್ರು. ಒಂದು ಕಾಯಕ ಮತ್ತು ಇನ್ನೊಂದು ದಾಸೋಹ. ಕಾಯಕ ಅಂದ್ರೇನು? ಪ್ರೊಡಕ್ಷನ್ ಅಂತ ಇಂಗ್ಲಿಷ್ನಲ್ಲಿ ಕರೆಯೋದು. ಪ್ರೊಡಕ್ಷನ್, ಉತ್ಪಾದನೆ ಮಾಡೋದು. ದಾಸೋಹ ಅಂದ್ರೇನು? ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೇರಿ ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಆದದ್ದನ್ನ ಎಲ್ಲರೂ ಹಂಚಬೇಕು. ಇದು ವೆರಿ ಸಿಂಪಲ್. ನೀವು ತಿಳ್ಕೋಬೇಕು ಇದನ್ನ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಕಾಯಕ ದಾಸೋಹ ಎರಡು ಮಂತ್ರಗಳನ್ನ ಬಸವಾದಿ ಶರಣರು ಬಿಟ್ಟು ಹೋಗಿದ್ದಾರೆ. ಒಂದು ಪ್ರೊಡಕ್ಷನ್, ಇನ್ನೊಂದು ಡಿಸ್ಟ್ರಿಬ್ಯೂಷನ್. ಈಗ ನಾನು ಬಡವರಿಗೆಲ್ಲ ಕುಕ್ಕಟ್ಟಿಗೆ ಅಕ್ಕಿ ಕೊಡ್ತಾ ಇದ್ದಾಗ ಕೆಲವರು ಕೇಳಿದ್ರು ನನಗೆ, ಸ್ವಾಮಿ ನೀವು ಅಕ್ಕಿ ಕೊಟ್ಬಿಟ್ಟು ಬಡವರಿಗೆ ಯಾರು ಕೂಲಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಅಸೆಂಬ್ಲಿನಲ್ಲಿ ನಾನು ಹೇಳಿದೆ, ಉತ್ತರ ಕೊಡುವಾಗ, ನೋಡ್ರಿ ಯಾರು ಕೆಲಸ ಮಾಡದೆ ಉತ್ಪಾದನೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಸ್ವಲ್ಪ ದಿನ ಕೆಲಸ ಮಾಡಿದ್ರು. ಯಾರು ಉತ್ಪಾದನೆ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಪಾಪ ಬೆವರು ಸುರಿಸ್ತಾ ಇದ್ದಾರಲ್ಲ ಅವರೆಲ್ಲ ಸ್ವಲ್ಪ ರೆಸ್ಟ್ ಹಾಕೊಳ್ಳಿ ಅಂತ ಹೇಳಿದೆ. ಅಂದ್ರೆ ಯಾರು ಕೂಲಿ ಮಾಡೋರಿದ್ದಾರಲ್ಲ, ಉತ್ಪಾದನೆ ಮಾಡೋರಿದ್ದಾರಲ್ಲ, ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ. ಯಾರು ಮನೆಯಲ್ಲಿ ಕೂತ್ಕೊಂಡು ಬೊಜ್ಜು ಬೆಳೆಸ್ಕೊಂಡಿದ್ದಾರಲ್ಲ ಅವರೆಲ್ಲ ಸ್ವಲ್ಪ ಕೆಲಸ ಮಾಡಲಿ ಅಂತ. ನಾನು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟೆ. ನೀವು ಇದ್ರೋ ಏನೋ ಗೊತ್ತಿಲ್ಲ ನನಗೆ. ಎಚ್ ಕೆ ಪಾಟೀಲ್ ಇದ್ರುವಾಗ ಶಾಸಕರಾಗಿದ್ದರು. ಈಗ ನಮ್ಮ ಶಾಸಕರು ಗುರುಪಾದಪ್ಪ ನಾಗಮಾರ್ಪಲ್ಲಿ ಅಂತೇಳಿ ಬೀದರ್ನವರು MLA ಅವ್ರು ಕೇಳಿದ್ರು ಪ್ರಶ್ನೆ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಗುರುಪಾದಪ್ಪ, ನೀನು ಸ್ವಲ್ಪ ದಿನ ಕೆಲಸ ಮಾಡು, ಅವರೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅವರು ಅಂತ ಹೇಳಿದ್ರು. ಈಗ ನಾವು ಅಕ್ಕಿ ಫ್ರೀಯಾಗಿ ಕೊಟ್ಟಿದ್ದೀವಿ. ಯಾರ ಸೋಮಾರಿಗಳಾಗಿದ್ದಾರ? ಪ್ರತಿಯೊಬ್ರು ಕೂಡ 2 ಹೊತ್ತು ಊಟ ಮಾಡಲೇಬೇಕಲ್ಲ. ಮತ್ತೆ ಈ ದೇಶ ಬಡತನ ಹೆಂಗ್ ಹೋಗ್ತದೆ? ಸಮಾನತೆ ಹೆಂಗ್ ಬರ್ತದೆ? ಜಾತ್ಯತೀತ ಸಮಾಜ ಹೆಂಗ್ ನಿರ್ಮಾಣ ಆಗ್ತದೆ? ಬರೀ ಹೇಳೋದ್ರ ಮೂಲಕ ಆಗ್ತದ? ಜಾತ್ಯತೀತ ಸಮಾಜ ಆಗ್ಬೇಕು, ಸಮಾಜವಾದಿ ಸಮಾಜ ನಿರ್ಮಾಣ ಆಗ್ಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು, ಜಾತಿ ಹೋಗ್ಬೇಕು ಅಂತ ಹೋಗ್ಬಿಡ್ತದ? ಜಾತಿ ಹೋಗ್ಬೇಕಾದ್ರೆ ಆ ದಿಕ್ಕಿನಲ್ಲಿ ಕೆಲಸ ಮಾಡಿ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಯಾವಾಗ ಆಗ್ತದೆ ಅಂತಂದ್ರೆ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ. ಇದನ್ನು ಸಾರ್ಥಕ ಆಗಲ್ಲ. ಈ ಮಾತನ್ನ ಬಹಳ ಹಿಂದೆನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು, ಅಲ್ಲ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಅದರಿಂದ ನಮ್ಮ ಸಂವಿಧಾನ ಇದೆಯಲ್ಲ, ನಮ್ಮ ಸಂವಿಧಾನ ಮತ್ತೆ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳು ಸಾಮ್ಯ ಇದ್ದಾವೆ.
ಎಲ್ಲ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಅಡಕಾಗಿದ್ದಾವೆ. ಅದನ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸರ್ಕಾರಗಳು ಅದನ್ನ ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸರ್ಕಾರಗಳು ಆ ಉದ್ದೇಶವನ್ನ ಈಡೇರಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆರ್ಟಿಕಲ್ 14 ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆರ್ಟಿಕಲ್ 15 ಜಾತಿ ಧರ್ಮ ಅದಾದ ಮೇಲೆ ಎಲ್ಲರೂ ಕೂಡ ಸಮಾನವಾಗಿರಬೇಕು. ನಮ್ಮ ದೇಶ ಬಹುತ್ವದ ದೇಶ. ಎಲ್ಲ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಈ ಬಹುತ್ವ ಇರ್ತಕ್ಕಂಥ ದೇಶದಲ್ಲಿ ಅವರು ಅದಕ್ಕೆ ಹೇಳಿರ್ತಕ್ಕಂಥದ್ದು ಏಕತೆ ಮತ್ತು ವೈರುಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕಾಗ್ತದೆ. ನಾವು ವೈರುಧ್ಯತೆ ಇರೋದು ಸತ್ಯ. ಇಂಥ ಸತ್ಯ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಏಕತೆಯನ್ನು ಸಾಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದೇ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದಕ್ಕೆ ನಾವು ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸಂವಿಧಾನ ಎಲ್ರಿಗೂ ಗೊತ್ತಾಗ್ಬೇಕು. ಯಾವಾಗಲೂ ಕೂಡ ಹಕ್ಕುಗಳು ಬರೀ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಮುಖ್ಯ ಅಲ್ಲ. ಜೊತೆಗೆ ಕರ್ತವ್ಯಗಳು ಕೂಡ ಇದೆ. ಕರ್ತವ್ಯಗಳು ಹಕ್ಕುಗಳು ಒಟ್ಟಿಗೆ ಹೋಗ್ತಕ್ಕಂಥದ್ದು. ಹಕ್ಕುಗಳನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಹಕ್ಕುಗಳಿದ್ದಾವೆ ಅಂತೇಳಿ ಏನೆಲ್ಲ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವೇಚ್ಛೆಯಾಗಿ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವೇಚ್ಛೆ ಮನೋಭಾವ ಯಾರಲ್ಲೂ ಕೂಡ ಇರಬಾರದು. ಅದಕ್ಕೆ ನಾನು 2013ರಿಂದ 2018 ಇರುವಾಗ ಅನೇಕ ಭಾಗ್ಯಗಳನ್ನು ಕೊಟ್ಟನು. ಮತ್ತೆ 2023ರಿಂದ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದರು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಹೆಣ್ಮಕ್ಳು ಸ್ವಾವಲಂಬನೆ ಆಗಬೇಕು. ಹೆಣ್ಮಕ್ಳು ಮಧ್ಯರಾತ್ರಿನಲ್ಲಿ 12 ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅದು ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ತಿರುಗಾಡ್ಬೋದು ಅಂತೇಳಿ ನಾವು ಜಾರಿ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ದಲಿತ ಹೆಣ್ಮಕ್ಳು ಇರ್ಬೋದು, ಅಥವಾ ಉನ್ನತ ಮೇಲ್ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಇರ್ಬೋದು, ಎಲ್ಲ ಮಹಿಳೆಯರು ಕೂಡ ತಿರುಗಾಡ್ಬೋದು. ಯಾಕಂತಂದ್ರೆ ಅವ್ರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಬರಬೇಕು. ಅವರ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡಬೇಕು. ಎಲ್ಲರಿಗೂ ಈಗ 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಹಳ ಜನ ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟಾಗ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ಮಾಡಿಬಿಡ್ತಾರೆ, ಹೆಗರಿ ಎಲ್ಲ ಖಾಲಿ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ನಾವು ಬಂದು 1 ವರ್ಷ 8 ತಿಂಗಳಾಯ್ತು. ಹೆಗರಿ ಖಾಲಿ ಆಗಿದೆಯಾ? ಈಗ ಅದನ್ನೇ ಕಾಫಿ ಹೊಡೆಯಕ್ಕೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನೇ ಕಾಫಿ ಹೊಡೆಯಕ್ಕೆ ಮಾಡ್ತಾರೆ. ಯಾರ್ಯಾರು ವಿರೋಧ ಮಾಡಿದ್ರು ಆ ಗಿರಾಕಿಗಳೇ ಇವತ್ತೆಲ್ಲ ಕಾಫಿ ಹೊಡಿತಾರೆ. ಈಗ ಅವರ ರಾಜ್ಯಗಳಲ್ಲಿ
ಟ್ರೆಜರಿ ಖಾಲಿ ಆಗಿಲ್ವಾ? ಅಭಿವೃದ್ಧಿಗೆ ಹಣ ಇಲ್ಲ. ನಾನು ಹೇಳ್ತೀನಿ, ನಾವು ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ನಮ್ಮ ಚೌಕಟ್ಟಿನಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಪೆನ್ಷನ್ ಬರೋದು ನಿಲ್ಲಿಸ್ಬಿಟ್ಟಿದ್ದೀವ? ಓಲ್ಡ್ ಏಜ್ ಪೆನ್ಷನ್ ಬರೋದು ನಿಲ್ಲಿಸಿದೀವ? ಇದುವ ಪೆನ್ಷನ್ ಬರೋದು ನಿಲ್ಲಿಸಿದೀವ? ಯಾರಿಗೂ ನಿಲ್ಲಿಸಿಲ್ಲ. ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಇವೆಲ್ಲ ನಿಂತೋಗಿದ್ದಾವ. ನೀರಾವರಿ ಕೆಲಸಗಳು ನಿಂತೋಗಿದ್ದಾವ, ರಸ್ತೆ ಕೆಲಸಗಳು ನಿಂತೋಗಿದ್ದಾವ, ಯಾವುದು ನಿಂತಿಲ್ಲ. ಸೊ ಯಾರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳ್ತಾ ಇದ್ರು, ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತಾ ಇದ್ದಾರೆ? ಕಾಪಿ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಗೊತ್ತಾಯ್ತು ಸಂವಿಧಾನ ಏನ್ ಹೇಳ್ತದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿಯುತವಾಗಿ ಮಾಡಿ, ಸ್ವಾವಲಂಬಿಗಳನ್ನಾಗಿ ಮಾಡಿ. ಆ ಸ್ವಾವಲಂಬಿ ಆದ್ರೆ ಮಾತ್ರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಾತಿ ಸುಮ್ಮನೆ ಹೋಗ್ಬಿಡ್ತದ? ಜಾತಿಗೆ ಚಲನೆ ಸಿಕ್ಬೇಕಲ್ಲಪ್ಪ. ಆರ್ಥಿಕ ಚಲನೆ ಸಿಕ್ಕಿದಾಗ ಮಾತ್ರ, ಆರ್ಥಿಕ ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ಹೋಗೋದು. ಇಲ್ಲ ಸುಮ್ಮನೆ ಜಾತಿ ಹೋಗಿ ಇವನಾರವ ನೆನೆಸದಿರ ನಮ್ಮವ ಅಂತಂದ್ರೆ ಹೊಟ್ಟೋಗ್ಬಿಡ್ತದ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದನ್ನು ಹೇಳಿದಾಗ, ನಾನು ಸಣ್ಣ ಹುಡುಗ ಇದ್ದಾಗ ಸೇನಾಬಾವಿಗೆ ನೀರು ಕೊಡ್ತೀನಿ. ಆ ಸೇದ ಬಾವಿನಲ್ಲಿ ಗುಬ್ಬಚ್ಚಿಗಳು ಕಸ ಎಲ್ಲ ಅಲ್ಲಿ ಗೂಡು ಕಟ್ಟಿಕೊಂಡು ಕಸ ಎಲ್ಲ ಬಿದ್ದೋಗಿರೋದು. ಆ ನೀರು ಮುಚ್ಕೊಂಡ್ಬಿಟ್ಟಿರೋದು ಕಷ್ಟದಲ್ಲಿ. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಕಸ ಎಲ್ಲ ಪಕ್ಕಕ್ಕೆ ಸರ್ಕೊಂಡ ಮೇಲೆ ನೀರು ತಗೊಳ್ಳೋದು. ಇದು ಹೆಂಗಾಗಿದೆ ಅಂತಂದ್ರೆ, ನಮ್ಮ ಸಮಾಜ ಸುಧಾರಣೆ ಹೆಂಗಪ್ಪ ಆಗಿದೆ ಅಂತಂದ್ರೆ, ಈ ತರ ಬುದ್ಧನ ಕಾಲದಿಂದ ಇವತ್ತಿನವರಿಗೆ ಸಮಾಜ ಸುಧಾರಣೆ ಹೆಂಗಾಗಿದೆ ಅಂತಂದ್ರೆ, ಸ್ವಲ್ಪ ಸರ್ಕತ್ತದೆ, ಆಮೇಲೆ ನೀರು ತಗೊಂಡು ಆದ್ಮೇಲೆ ಮತ್ತೆ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗ್ಬಿಟ್ಟು ಜಾತಿಗಳು. ಅದರಿಂದ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ತಿಂಗಳಿಗೆ 1,22,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಹೇಳ್ತಾ ಇದ್ದೀನಮ್ಮ. ಪುಷ್ಪ ಮನ್ನಾರ್ ಅಧ್ಯಕ್ಷ 2,000 ರೂಪಾಯಿ ಫ್ರೀ ಕರೆಂಟು. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು, ದುಡ್ಡು ಉಳಿಬೇಕು. ಅವ್ರ ಕೈಯಲ್ಲಿ ದುಡ್ಡು ಸಿಗಬೇಕು. ಆ ದುಡ್ಡು ಸಿಕ್ಕಿದ್ರೆ ಮಾತ್ರ ಅವ್ರ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ಬಟ್ಟೆಗಳು ತಗೊಳಕ್ಕೆ ಸಾಧ್ಯ ಆಗ್ತದೆ, ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಎಲ್ಲಿ ಇರ್ತದೆ? ಅದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅದನ್ನ ನಮ್ಮ ದೇಶದಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು. ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆಯವ್ರ ಸಮಾನವಾಗಿ ಬೆಳಲಿಕ್ಕೆ ಸಾಧ್ಯ. ಕೊಂಡ್ಕೊಳ್ಳೋಕೆ ಶಕ್ತಿನೇ ಇಲ್ಲದೆ ಹೋದ್ರೆ, ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ, ಪಾಪ ನಮ್ಮ ಕಡೆ ಎಲ್ಲ ಕೂಲಿ ಮಾಡ್ತಿದ್ರು. ಹೆಂಗ್ ಮಾಡ್ತಿದ್ರು ಅಂದ್ರೆ, ಅಲ್ಲಿ ಕೂಲಿ ಮಾಡೋದು, ಅಲ್ಲಿ ಅಂಗಡಿಗೆ ಹೋಗೋದು, ತಗೊಳ್ಳೋದು, ಬಂದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮನೆಗೆ ಕೇಳೋದು, ಇಷ್ಟೇ ಕೆಲಸ. ನೀನು ಅವ್ರಿಗೆ ಉಳಿತಾಯ ಮಾಡಕ್ಕೆ ಆಗ್ತಿರ್ಲಿಲ್ಲ. ಒಂದು ಮದುವೆ ಬಂದ್ರೆ, ಮನೆ ಕಟ್ಟಿದ್ರೆ ಸಾಲ ಮಾಡಬೇಕಾಗುತ್ತೆ. ಇವತ್ತು ಸಾಲ ಮೈಕ್ರೋ ಫೈನಾನ್ಸ್ ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದ್ದಾವಲ್ಲ, ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ, ನಮ್ಮ ಕಡೆ ಮೀಟರ್ ಬಡ್ಡಿ ಅಂತ ಇರ್ತಿತ್ತು.
ಮೀಟರ್ ಬಡ್ಡಿ ಅಂತ. ಅಂದ್ರೆ 100 ರೂಪಾಯಿ ಸಾಲ ಕೊಟ್ಟರೆ 10 ರೂಪಾಯಿ ಇಷ್ಟ ಕೊಡೋರು, ಬೆಳಿಗ್ಗೆ ಕೊಟ್ಬಿಟ್ಟು ಸಾಯಂಕಾಲ ಕೊಟ್ಬಿಡೋರು. ಇದು ಇದೆಯಾ? ಮೀಟರ್ ಬಡ್ಡಿ ಅದಕ್ಕೆ ನಾವು ಒಂದು ಸುಗ್ರೀವಾಜ್ಞೆ ತರ್ತಾ ಇದ್ದೀವಿ. ಇವತ್ತು ನಾಳೆ ಒಳಗಡೆ ಸುಗ್ರೀವಾಜ್ಞೆ ಬರ್ತದೆ, ಜಾರಿ ಕೊಡ್ತದೆ. ಯಾಕಂತಂದ್ರೆ ಈಗ ಎಕ್ಸಾರ್ಬಿಟೆಂಟ್ ಬಡ್ಡಿ ಹಾಕ್ಬಿಡೋದು 28%, 30%, 32% ಬಡ್ಡಿ ಹಾಕ್ಬಿಡೋದು 100 ರೂಪಾಯಿಗೆ ವರ್ಷಕ್ಕೆ. ಈ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ನಿಯಮಾವಳಿಗಳಿದ್ದಾವೆ, ಆ ನಿಯಮಾವಳಿಗಳು ಪಾಲನೆ ಮಾಡಬೇಕು. ಈಗ 5 ಗಂಟೆ ಮೇಲೆ ಹೋಗ್ಬೇಡಿ ಸಾಲ ವಸೂಲು ಮಾಡಕ್ಕೆ ಅಂತಂದ್ರೆ 5 ಗಂಟೆ ಮೇಲೆ ಹೋಗೋದು, ಸಾಯಂಕಾಲ 5 ಗಂಟೆ ಮೇಲೆ ಹೋಗೋದು. ಈಗ ಯಾರು ಜಪ್ತಿ ಮಾಡಿ ಅಂತ ಸರ್ಕಾರ ಕೊಟ್ಟರು, ಯಾರು ಕೋರ್ಟ್ ಆದೇಶ ಇರ್ಬೇಕಲ್ಲ. ಆಮೇಲೆ ವಸೂಲು ಮಾಡಕ್ಕೆ ಗೂಂಡಾಗಳಿಗೆ ಇಟ್ಕೊಂಡ್ಬಿಡೋದು, ರೌಡಿಗಳಿಗೆ ಇಟ್ಕೊಂಡ್ಬಿಡೋದು. ಪಾಪ ಎದುರುಕೊಂಡು ಏನ್ ಮಾಡ್ತಾರೆ ಅವರು? ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿರುವಿ ಇಟ್ಟು ಕೊಡಬೇಕಾಗುತ್ತೆ. ಅದಕ್ಕೆ ಈಗ ನಾವು ಇದೆಲ್ಲ ಈ ಪ್ರಿವೆನ್ಷನ್ ಆಫ್ ಎಂಥದ್ದು ಕೋಯರ್ಸಿವ್ ಆಗ್ತಿವಿ ಅದು ಮಾಡಬಾರ್ದು, ಹ್ಯೂಮನ್ ಆಗಿ ಮಾಡಬಾರ್ದು ಅಂತೇಳಿ ಕಾನೂನು ತರ್ತಾ ಇದ್ದೀವಿ. ಬಹಳ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಕೆಲವು ಜನ ಮಂಡ್ಯದಲ್ಲಿ 2 ಸತ್ತೋರು. ಇಲ್ಲಿ ನಂಜನಗೂಡಿನಲ್ಲಿ ದರ್ಶನ್ ಇಲ್ಲಿ ಇದ್ದಾನ, ದರ್ಶನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸತ್ತೋರು. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ ಜೊತೆ ಇರ್ತದೆ, ನಿಮ್ಗೆ ಬೇಕಾದಂತ ರಕ್ಷಣೆಯನ್ನ ಕೊಡ್ತದೆ. ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಬೇಡಿ. ಏನಾದ್ರು ಇದ್ರೆ ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಹಾಯವಾಣಿ ಇರಬೇಕು ಅಂತ ಹೇಳಿದ್ದೀನಿ. ಸಹಾಯವಾಣಿಗಳು ಮಾಡಬೇಕು ಅಂತ ಮಾಡಿದ್ದೀರಲ್ಲ, ಸಹಾಯವಾಣಿ ಮಾಡಬೇಕು ಅಂತ. ಯಾರೇ ಆದ್ರೂ ಕೂಡ ನಿಮ್ಗೆ ಕಿರುಕುಳ ಕೊಟ್ಟರೆ, ಹ್ಯಾರಾಸ್ ಮಾಡಿದ್ರೆ ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಅಥವಾ DC ಕಚೇರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆಮೇಲೆ ಇನ್ನೊಂದು ಹೇಳಿದ್ದೀನಿ, ಅಸಲಿಗಿಂತ ಬಡ್ಡಿ ಇದೇ ಒಂದು ಪ್ರಿನ್ಸಿಪಲ್ ಡ್ಯಾಮ್ ಫುಟ್ ಅಂತ ಪಟ್ಟ ಪುಟ್ಟ ಅಂದ್ರೆ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು. ಎಷ್ಟು ಅಸಲು ಕೊಟ್ಟಿದ್ದಾರೆ? 500 ರೂಪಾಯಿ ಸಾಲ ತಗೊಂಡಿದ್ದಾರೆ, 500 ರೂಪಾಯಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು. ಈಗ 501 ಆಗಬಾರ್ದು. ಅದನ್ನು ನಾವು ಈಗ ಇದರಲ್ಲಿ ಸೇರಿಸ್ತಾ ಇದ್ದೀವಿ, ಕಾನೂನಲ್ಲಿ ಸೇರಿಸ್ತಾ ಇದ್ದೀವಿ. ಅದರಿಂದ ನೀವು ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಿಮ್ ಜೊತೆ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅಂತಿಮವಾಗಿ ಪುತ್ತೂರು ಮಠದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇಶಿಕೇಂದ್ರ ಮಹಾಸ್ವಾಮಿಗಳು ಅದನ್ನು ಮುಂದುವರಿಸತಕ್ಕಂಥ ಇನ್ನೂ ನಿಮಗೆ ಬಹಳ ದೂರದೃಷ್ಟಿ ಇದೆ. ಕೆಲಸ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಈ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.